ಲೇ ಮೂರ್ಖ, ದಡ್ಡ, ಅಜ್ಞಾನಿ, ಶತಮೂರ್ಖ ನೀನು. ಏನು ನಾನು ಕ್ರಾಂತಿ ಮಾಡ್ತೀನಿ, ಖಂಡಿಸ್ತೀನಿ. ಅವನು ಯಾವನ ಬಿಗ್ ಮಾರ್ಕೆಟ್ ಏನದು ಬಿಗ್ ಬಾಸ್ ಅಲ್ಲಿ ಬಂದಿದ್ದಲ್ಲ, ಆ ಥರ ಖಂಡಿಸ್ತೀನಿ. ಲೇ, ಜಗತ್ತಿನಲ್ಲಿ ಅತ್ಯದ್ಭುತವಾದ ಕ್ರಾಂತಿ ಯಾವುದು ಗೊತ್ತೇನೋ? ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋದು, ನನ್ನನ್ನು ನಾನು ಅರ್ಥಕೊಳ್ಳೋದು. ಇದಕ್ಕಿಂತ ದೊಡ್ಡ ಕ್ರಾಂತಿ ಜಗತ್ತಲ್ಲಿ, ಭೂಮಂಡಲದಲ್ಲಿ, ಈ ಹುಟ್ಟಿನಿಂದ ಸಾವಿನವರೆಗೂ ಜೀವನದಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಬೇರೆ ಯಾವುದು ಅಂತ ದೊಡ್ಡ ಕ್ರಾಂತಿ ಜಗತ್ತಲ್ಲಿ ಇಲ್ವೇ ಇಲ್ಲ. ನಿನ್ನನ್ನೇ ನೀನು ಅರ್ಥ ಮಾಡ್ಕೊಂಡಿಲ್ಲ, ನಿನ್ನನ್ನೇ ನೀನು ಬದಲಾಯಿಸ್ಕೊಂಡಿಲ್ಲ. ಇನ್ನೊಬ್ರಿಗೋಸ್ಕರ ನಾನು ಕ್ರಾಂತಿಕಾರಿ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀನು ಎಂಥ ಮುಟ್ಟಾಳನೋ, ನಿನ್ನ ತಲೆಯಲ್ಲಿ ಏನು ಗೊಬ್ಬರ ತುಂಬೈತಾ? ಮೊದಲು ನೀನು ಬದಲಾಗೋ. ನಿಮ್ಮಮ್ಮ ಹೇಳ್ತಾರೆ, ನಂತರ ದಾಡಿ ಬಿಟ್ಬಿಟ್ಟಿದ್ಯಾ, ಶೇವ್ ಮಾಡು ಅಂತ. ಮಾಡ್ದೇನೋ? ನಿಮ್ಮ ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಟ್ಟೇನೋ ನೀನು? 7ನೇ ಕ್ಲಾಸ್ 8ನೇ ಕ್ಲಾಸಲ್ಲೇ ನೀನು ಶೇವಿಂಗ್ ಮಾಡ್ಕೊಂಡಂತ ನೀನು. ನಿಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ತೀಯ? ಕೇಳಲಿಲ್ಲ. ಅವ್ರ ಆಸೆ, ಹೆತ್ತವರ ಋಣ ತೀರಿಸ್ಬೇಕಂದ್ರೆ 108 ಜನ್ಮ ಕೂಡ ಸಾಲಲ್ಲ ಅಂತಾರೆ. ಅವ್ರೊಂದು ಸಣ್ಣದ ಆಸೆ ಏನೋ ಕೇಳ್ತವ್ರೆ, ಅಪ್ಪ ಶೇವಿಂಗ್ ಮಾಡಿಸ್ಕೊಳೆಯ ಅಂತ. ಮಾಡಿಸ್ಕೊಂಡಿದ್ದೆ ನೀನು? ಮಾಡಿಸ್ಕೊಂಡಿಲ್ಲ. ಮತ್ತೆ ಇನ್ನೇನು ಹೊರಗಡೆ ಹೋಗಿ ಏನು ಕ್ರಾಂತಿ ಮಾಡ್ತೀಯ? ಅಂದರೆ ತಂದೆ ತಾಯಿಗೆ ವಿರುದ್ಧವಾಗಿರೋದನ್ನ ನೀನು ಕ್ರಾಂತಿ ಅಂತ ಕರಿತಾ ಇದೀಯಾ? ನಿನ್ನ ಹೆಂಡತಿ ಹೇಳ್ತಾವಳು ಸಿಗರೇಟ್ ಬಿಟ್ಬಿಡು ಅಂತ. ಬಿಟ್ಟೇನಾ? ಸಿಗರೇಟ್ ಹೊಡೆಯೋದು ಬಿಟ್ಟ ನೀನು? ನಿನ್ನ ಹೆಂಡತಿ ಆಸೆನ ಪೂರೈಸಲಿಲ್ಲ, ಆದರೆ ನಿನಗದು ಕ್ರಾಂತಿ. ನಾನು ಕ್ರಾಂತಿ ಮಾಡ್ತಾ ಇದ್ದೀನಿ, ನಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ತಾ ಇಲ್ಲ, ಇದು ದೊಡ್ಡ ಕ್ರಾಂತಿ. ಹೆಂಡತಿ ಹೇಳ್ದಂಗೆ ಕೇಳ್ತಾ ಇಲ್ಲ, ಇದು ದೊಡ್ಡ ಕ್ರಾಂತಿ. ಅಬಾ ಏನ್ ತಲೆನೋ? ಮನೇಲೇ ನೀನು ತಿದ್ದಲಿಲ್ಲ, ಇನ್ನು ಹೋಗ ಸಮಾಜ ಏನಲ್ಲೇ ತಿದ್ದುತ್ತೀಯ? ಹೆಂಗಾಗ್ತದೆ ನಿನ್ನ ಕೈಲಿ ಸಮಾಜ ತಿದ್ದಕ್ಕೆ? ಕ್ರಾಂತಿ ಮಾಡ್ತಾನಂತ. ಕ್ರಾಂತಿ ಏನಕ್ಕೆ ಕ್ರಾಂತಿ ಮಾಡ್ತೀಯ? ಮೊದಲು ಈ ದೊಡ್ಡವ್ರು ಹೇಳ್ತಾರೆ, ನಮ್ಮ ತಿಕ್ಕ ನಾವು ತೊಳ್ಕೋಬೇಕು, ಆಮೇಲೆ ಬೇರೆಯವ್ರ ತಿಕ್ಕ ತೊಳಿಬೇಕು. ಮೊದಲು ನಿಂದನ್ನು ನೀನು ನೋಡ್ಕೊಳ್ಳಲಿ. ಮನೆ ನೋಡ, ಹೆಂಡತಿ ಅಪ್ಪ ಮಕ್ಕಳನ್ನ ನೋಡ್ಕೊಳ್ಳ. ಫಸ್ಟ್ ಅಪ್ಪನ ನೋಡ್ಕೊಳ್ಳ ಚೆನ್ನಾಗಿ, ಆಮೇಲೆ ಹೊರಗಡೆ ಹೋಗಿ ಏನೋ ಮಾಡುವ ದಬಾಕೊಂತೆ. ಸೊ ನಿಜವಾಗ್ಲೂ ಕ್ರಾಂತಿಕಾರಿ ಅಂತಂದರೆ ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋದು, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು. ಪರಿವರ್ತನೆ ಜಗದ ನಿಯಮ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. ಎಷ್ಟು ಸುಲಭವಾಗಿದೆ, ಇಲ್ಲೇನು ಕಾಂಪ್ಲಿಕೇಟೆಡ್ ಇಲ್ವೇ ಇಲ್ಲ. ಆದರೆ ನಾವು ಅದನ್ನು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದಷ್ಟೇ. ನಿನ್ನ ಚಿಂತನೆಗಳೆಲ್ಲ ಸಿಕ್ಕಾಬಟ್ಟೆ ಕಾಂಪ್ಲಿಕೇಟೆಡ್. ಅದು ನಿನ್ನನ್ನು ನೀನು ಗುರುತಿಸ್ತಾ ಇಲ್ಲ. ನಿನ್ನ ಮನೆಯಲ್ಲೇ ಎಲ್ಲ ಹಸ್ಕೊಂಬಿದ್ದವ್ರೆ. ಊರಿಗೆ ಹೋಗಿ ಎಲ್ಲರಿಗೂ ದಾನ ಧರ್ಮ ಮಾಡ್ತಾನೆ, ಎಲ್ಲರಿಗೂ ಊಟ ಕೊಡ್ಕೊಂಬರ್ತಾನೆ. ಫಸ್ಟ್ ಕೂಡ ಅಪ್ಪ ಅಮ್ಮಂಗೆ ಕೂಡ, ಹೆಂಡತಿ ಮಕ್ಕಳು ಹೊಟ್ಟೆ ತುಂಬ ಊಟ ಹಾಕೋ. ಹಾಗೆ ಮಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡುವಂತೆ. ಇಲ್ಲ ಅದಕ್ಕೋಸ್ಕರ 2 ಅವರ್ ಎಕ್ಸ್ಟ್ರಾ ದುಡಿ, ಪರವಾಗಿಲ್ಲ, ದುಡ್ಬಿಟ್ಟು ಮಾಡು, ಪುಣ್ಯ ಕೆಲಸ. ಇವ್ರನ್ನ ಹಸ್ಕೊಂಡಿಸ್ಬಿಟ್ಟು ಒಳಗಡೆ ಹೋಗಿ ಊಟ ಕೊಡೋದ್ರಲ್ಲಿ ಏನು ಅರ್ಥ ಇಲ್ಲ. ದಡ್ರು ಮಾಡೋ ಅಂಥ ಕೆಲಸ ಇವೆಲ್ಲ.